ಎಂಐಎಸ್ ಸರ್ಕಲ. ರೂಪೇಶ ಇನಿಕ್ಕೆ ಆవుడు ಬರ್ತಾడు ಅಂತ ಎಡ್ಲು ಕುಟ್ಟೋದು ಸೋಲ ಬೇಗ ಬಾ ಟೇಪ್ ಒಂದೇ ಗುಟ್ಟ ಮತ್ತೆ ಆರಂಭಗೊಂಡಿದೆ 12ನೇ ಪಂದ್ಯಾಟ. ಸರ್ಕಲ ವರ್ಸಸ್ ಶ್ರೀಕೃಷ್ಣ ಬಟ್ಟೆ ಬಿ ತಂಡ. ನೋಡುವ ಯಾವ ತಂಡ ಸೆಮಿಫೈನಲ್ ಹಂತಕ್ಕೆ ಸಮಬಲದ ತಂಡ. ಎಸ್ ಎಸ್ ರೆಡಿ. ಎಸ್ ರೆಡಿಯಾ? ಲೈನ್ ಅಪ್ಪರ್ಸ್ ಬ್ಲೂ ಬಾಯ್ಸ್ ಅನುಪಣ್ಣ ತುರ್ಪಿನವಲೆ ಬಲವಾದ ಹೊಡೆತ ದರ್ಶನ್ ರವರಿಂದ ಕ್ವಿಂಟಲ್ ಬಿಟ್ಟು 1-0 1-1 ಪಂದ್ಯಾಟ ಆರಂಭಗೊಂಡಿದೆ. ಸರಸು ಭಾಗದಲ್ಲಿ ಯಾವುದೇ ಉತ್ತರವಿಲ್ಲ. ಬಲವಾದ ಹೊಡೆತ, ಒಂದಂಕದ ಸೇರ್ಪಡೆ, 1-1 ಸಮಬಲದಲ್ಲಿ ಪಂದ್ಯಾಟ. ಮತ್ತೊಮ್ಮೆ ದರ್ಶನ್ ಅವರಿಂದ ಬಲವಾದ ಹೊಡೆತ, ಯಾವುದೇ ಉತ್ತರವಿಲ್ಲ. ಒಂದಂಕದ ಸೇರ್ಪಡೆಯೊಂದಿಗೆ ಮತ್ತೊಂದು 2-1 ಪಂದ್ಯಾಟ ಸಾಗ್ತಾ ಇದೆ. ಸರಸು ಭಾಗದಲ್ಲಿ ಅಲ್ಲಿ ಸಪೋರ್ಟಿಂಗ್ ಆಟಗಾರರು ದಯವಿಟ್ಟು ಸ್ವಲ್ಪ ಹಿಂದೆ ಬನ್ನಿ. ಸಪೋರ್ಟಿಂಗ್ ರೋಲಿಂಗ್ ಅಲ್ಲಿ ಇರೋ ದಯವಿಟ್ಟು ಸ್ವಲ್ಪ ಹಿಂದೆ ಬನ್ನಿ. ಆಟಗಾರರಿಗೆ ತೊಂದರೆ ಮಾಡಬೇಡಿ ದಯವಿಟ್ಟು. 2 ಸಮಬಲದಲ್ಲಿ ಪಂದ್ಯಾಟ. 2 ಸಮಬಲದಲ್ಲಿ ದರ್ಶನ್ ಬಲವಾದ ಹೊಡೆತ, ಆದರೆ ವರಿಷ್ಠವಾದ ತಡೆಗೋಡೆ. 3-2 ಪಂದ್ಯಾಟ. 3-2 ಪಂದ್ಯಾಟ ಸಾಗ್ತಾ ಇದೆ. 1 ಅಂಕಗಳ ಮುನ್ನಡೆಯಲ್ಲಿ ಸರ್ಕಲ. ಐದರವರ ಕಪ್ತಾನ್ನಲ್ಲಿ ಒಂದು ಕಡೆ ಆದರೆ ಮತ್ತೊಂದು 1 ಅಂಕದ ಸೇರ್ಪಡೆ. 4-2 ಪಂದ್ಯಾಟ ಸಾಗ್ತಾ ಇದೆ. 4-2 2 ಅಂಕಗಳ ಮುನ್ನಡೆಯಲ್ಲಿ ಸರ್ಕಲ ತಂಡ. ಬಲಿಷ್ಠ ತಂಡವನ್ನು ಹೊಂದಿರುವಂತಹ ಆಟಗಾರ ಹೊಂದಿರುವಂತಹ ಒಂದು ತಂಡ ಆದರೆ ಟಕ್ಕರ್ ಕೊಡುವ ತಂಡ ಮತ್ತೊಂದು. 3-4 ಪಂದ್ಯಾಟ ಸಾಗ್ತಾ ಇದೆ. 3-4 ವಂಚನೆ ಆಟಕ್ಕೆ ಕೋರ್ಟಿನ ಒಳಗೆ ಬಂದ ಕಾರಣ ಮತ್ತೊಂದು ಅಂಕದ ಸೇರ್ಪಡೆ. 4-4 ಸಮಬಲದಲ್ಲಿ ಪಂದ್ಯಾಟ. 4-4 ಸಮಬಲದಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಮತ್ತೊಂದು ಹೈದರಾಬಾದಿಂದ ಹೈದರಾಬಾದ ವಂಚನೆ ಆಟಕ್ಕೆ 1 ಅಂಕದ ಸೇರ್ಪಡೆಯೊಂದಿಗೆ 5-4 ಪಂದ್ಯಾಟ ಸಾಗ್ತಾ ಇದೆ. ಮತ್ತೊಮ್ಮೆ ವಂಚನೆ ಆಟ, 1 ಅಂಕದ ಸೇರ್ಪಡೆ. 6-4 ಪಂದ್ಯಾಟ ಸಾಗ್ತಾ ಇದೆ. 2 ಅಂಕಗಳ ಮುನ್ನಡೆಯಲ್ಲಿ ಸರ್ಕಲ.
ದರ್ಶನ್ ರವರು ಬಲವಾದ ಹೊಡೆತ ತಡೆಗೋಡೆ ವಿಫಲತೆ ಒಂದಂಕದ ಸೇರ್ಪಡೆ 5-6ರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. 5-6. ಬಲಿಷ್ಠ ಹೊಡೆತ, ಯಾವುದೇ ಉತ್ತರ ಇಲ್ಲ ಶಶಾಂಕ್ ರವರಿಂದ. 7-5 2 ಅಂಕಗಳ ಮುನ್ನಡೆಯಲ್ಲಿ ಸರ್ಕಳ. ಮತ್ತೆ ಬಲವಾದ ಹೊಡೆತ, ಯಾವುದೇ ಉತ್ತರ ಇಲ್ಲ. 6-7ರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. 6-7. ಮತ್ತೊಮ್ಮೆ ವಂಚನೆ ಆಟ, ಒಂದಂಕದ ಸೇರ್ಪಡೆ. 8-6ರಲ್ಲಿ ಪಂದ್ಯಾಟ. 8-6ರಲ್ಲಿ ಪಂದ್ಯಾಕೂಟ ಸಾಗ್ತಾ ಇದೆ. ಮತ್ತೆ ವಂಚನೆ. ಅಂಪೈರ್ ತೀರ್ಮಾನಕ್ಕೆ ಬದ್ಧರಾಗಿರಬೇಕು ದಯವಿಟ್ಟು ಸಂಘಟಕರು, ಆಟಗಾರರು. ಸರ್ ರೀ ಓಕೆ ಸರ್. 6-8ರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಬಲವಾದ ಹೊಡೆತ. 7-8ರಲ್ಲಿ ಪಂದ್ಯಾಟ. 7-8. ಮತ್ತೆ ವಂಚನೆ ಆಟಕ್ಕೆ ಪ್ರಯತ್ನ. ದರ್ಶನ್ ಅವರಿಂದ ಸ್ವಲ್ಪ ವಿಫಲತೆ, ಅಂಗಡಿಯ ಹೊರಕ್ಕೆ ಒಂದಂಕದ ಸೇರ್ಪಡೆಯೊಂದಿಗೆ 9-7ರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. 2 ಅಂಕಗಳ ಮುನ್ನಡೆಯಲ್ಲಿ ಸರ್ಕಳ. ಯಾರ ಮಡಿಲಿಗೆ 1 ಅಂಕ. ಅವರು ಬಿಡುವುದಿಲ್ಲ, ಇವರು ಬಿಡುವುದಿಲ್ಲ. 1 ಅಂಕದ ಸೇರ್ಪಡೆ. ಇದೊಂದಿಗೆ 10-7ರಲ್ಲಿ 3 ಅಂಕಗಳ ಮುನ್ನಡೆಯಲ್ಲಿ ಸರ್ಕಳ. 3 ಅಂಕಗಳ ಮುನ್ನಡೆಯಲ್ಲಿ ಸರ್ಕಳ. ಒಂದು ಕಡೆ ಬಲಿಷ್ಠ ಆಟಗಾರರು ತಂಡ, ಒಂದು ಕಡೆ ಆದಲ್ಲಿ ಸುಲಭತೆ. 1 ಅಂಕದ ಸೇರ್ಪಡೆ. 8-10ರಲ್ಲಿ 2 ಅಂಕಗಳ ಮುನ್ನಡೆಯಲ್ಲಿ ಸರ್ಕಳ. ಬಲವಾದ ಹೊಡೆತ, 1 ಅಂಕದ ಸೇರ್ಪಡೆಯೊಂದಿಗೆ 11-8. 3 ಅಂಕಗಳ ಮುನ್ನಡೆಯಲ್ಲಿ ಸೇರ್ಕಳ. ಬಲವಾದ ತಡೆಗೋಡೆ, ಯಾವುದೇ ಉತ್ತರ ಇಲ್ಲ. 1 ಅಂಕದ ಸೇರ್ಪಡೆಯೊಂದಿಗೆ 9-11. 2 ಅಂಕಗಳ ಮುನ್ನಡೆಯಲ್ಲಿ ಸರ್ವಿಸ್ ವಿಭಾಗದಲ್ಲಿ ರಂಜಿತ್. ವಂಚನೆ ಆಟಕ್ಕೆ ಸರ್ವ ಸೇರುವಂತ ಹೈದರ್. ವಂಚನೆ ಆಟ ಮುಖಾಂತರ 1 ಅಂಕದ ಸೇರ್ಪಡೆ. ಮತ್ತೊಂದು ಅಂಕದ ಸೇರ್ಪಡೆಯೊಂದಿಗೆ 12-9. 12-9. ಮತ್ತೆ ಸ್ವಲ್ಪ ವಿಫಲತೆ. 1 ಅಂಕ ಸೇರ್ಪಡೆಯೊಂದಿಗೆ 13-9ರಲ್ಲಿ 4 ಅಂಕಗಳ ಮುನ್ನಡೆಯಲ್ಲಿ ಸರ್ಕಳ ತಂಡ. ಮನೀಶ್ ಅವರಿಂದ ಬಲಿಷ್ಠ ಹೊಡೆತ, ಯಾವುದೇ ಉತ್ತರವಿಲ್ಲ. 1 ಅಂಕದ ಸೇರ್ಪಡೆಯೊಂದಿಗೆ 10-13ರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. 3 ಅಂಕಗಳ ಮುನ್ನಡೆಯಲ್ಲಿ ಮತ್ತೆ ವಿಫಲತೆ. 1 ಅಂಕದ ಸೇರ್ಪಡೆ. 11-13. 2 ಅಂಕಗಳ ಮುನ್ನಡೆಯಲ್ಲಿ ಸರ್ಕಳ.
ದರ್ಶನ್ ಅವರು ಬಲವಾದ ಹೊಡೆತ, ಯಾವುದೇ ಉತ್ತರವಿಲ್ಲ. ಮತ್ತೊಂದು ಅಂಕದ ಸೇರ್ಪಡೆ. 12-13 ಒಂದು ಅಂಕದ ಮುನ್ನಡೆಯಲ್ಲಿ ಬೆನ್ನಟ್ಟಿ ಬರ್ತಾ ಇದ್ದಾರೆ SKVC ಬಟ್ಟೆ. ಪ್ರಥಮ ಸೆಟ್ ಯಾರ ಮಡಿಲಿಗೆ? ಸರ್ಕಲ ಹೊಸಪಟ್ಟೆ. ಮತ್ತೊಮ್ಮೆ ವಂಚನೆಯಾಟ, ಬಲವಾದ ಹೊಡೆತ, ಒಂದಂಕದ ಸೇರ್ಪಡೆ. 14-12 ಸೆಟ್ ಪಾಯಿಂಟ್. 14-12 ಎರಡೊಂದಿಗೆ ಒಂದಂಕದ ಸೇರ್ಪಡೆಯೊಂದಿಗೆ 13-14. ಸಾರಿ, ಸುಧಾರಣೆ ಸ್ವಲ್ಪ ವಿಫಲತೆ. 13-14 ಮತ್ತೆ ಸ್ವಲ್ಪ ವಿಫಲತೆ. 14-14 ಸಮಾಬಲದಲ್ಲಿ 15 ಡೆಡ್. 14 ಸಮಾಬಲದಲ್ಲಿ ಸಮಾಬಲದಲ್ಲಿ ಪಂದ್ಯ ಕೂಡ ಸಾಗುತ್ತಾ ಇರುವಾಗ ಎರಡೊಂದಿಗೆ ಸರ್ಕಲ ಪ್ರಥಮ ಸೆಟ್ ಅನ್ನು ವಿಜಯಿಯಾಗಿದೆ. ಬಹಳ ಜಿದ್ದಾಜಿದ್ದಿನ ಪಂದ್ಯಾಟವನ್ನು ನಾವು ಈ ಮುಖಾಂತರ ನೋಡಿದ್ದೇವೆ. ಪ್ರಥಮ ಸೆಮಿಫೈನಲ್ ಪಂದ್ಯಾಟಕ್ಕಾಗಿ ಕರೆ ಕೊಡ್ತಾ ಇದ್ದೇವೆ. ಶ್ರೀ ವಿಷ್ಣು ಕುಲದಬಾರೆ ವರ್ಸಸ್ ಜನಪ್ರಿಯ ಸುಳ್ಯಪದವ್. ವರ್ಸಸ್ ಶ್ರೀ ವಿಷ್ಣು ಕುಲದಬಾರೆ ಪ್ರಥಮ ಸೆಮಿಫೈನಲ್ಗಾಗಿ ತಮ್ಮ ಕರೆ ಕೊಡ್ತಾ ಇದ್ದೇವೆ. ಅಂಕನ ಎ ಎರಡು ತಂಡಗಳು ತಮ್ಮ ಪೂರ್ವ ಸಿದ್ಧತೆಯನ್ನು ನಡೆಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಎಸ್ ಸರಿ, ಇದರೊಂದಿಗೆ ಒಂದಂಕದ ಸೇರ್ಪಡೆ. 1-0 1 ಔಟ್. ಅಲ್ಲಿ ಸಪೋರ್ಟಿಂಗ್ ಆಟಗಾರ ದಯವಿಟ್ಟು ಸ್ವಲ್ಪ ಹಿಂದ್ಗಡೆ ಬರಬೇಕು, ಇಲ್ಲ ಸ್ವಲ್ಪ ಬ್ಯಾಕ್ ಸೈಡ್ ಬರಬೇಕು. ಮತ್ತೆ ಸ್ವಲ್ಪ ವಿಫಲತೆಯನ್ನು ಯಾಕೋ ಕಾಣ್ತಾ ಇದೆ. 2-0. ಜರ್ಸಿ ನಂಬರ್ 3, ಜರ್ಸಿ ನಂಬರ್ 28, ಜರ್ಸಿ ನಂಬರ್ 4 ಸ್ವಲ್ಪ ಹಿಂದ್ಗಡೆ ಬನ್ನಿ. ಜರ್ಸಿ ನಂಬರ್ 28 ಗೌರೀಶ್ ಇಲ್ಲ ಕೂತ್ಕೊಳ್ಬೇಕು. ಮತ್ತೊಮ್ಮೆ ಇದರೊಂದಿಗೆ 3-0 ದೊಂದಿಗೆ ಪಂದ್ಯಾಟ ಆರಂಭಗೊಂಡಿದೆ. ಫುಲ್ ಎನರ್ಜಿಯೊಂದಿಗೆ SKVC ಬಟ್ಟೆ ಮತ್ತೆ ವಾಪಸ್ ಆಚೆಗಾಗಿ ಮತ್ತೆ ಸರ್ವಿಸ್ನಲ್ಲಿ ಬಲಿಷ್ಠ ಸರ್ವಿಸ್ ಷಣ್ಮುಗಾಲ್ ಅವರಿಂದ. ಸಮಯದ ಕೋರಿಕೆ ಸರ್ಕಲ 4-0 ಪ್ರಥಮ ಸೆಟ್ ಅನ್ನು ವಿಜಯಿಯಾದಂತಹ ಸರ್ಕಲ ಒಂದು ಕಡೆ ಆದರೆ ದ್ವಿತೀಯ ಸೆಟ್ಟು ಯಾರ ಮನೆಗೆ? ಮತ್ತೊಮ್ಮೆ ಅಂಕಪಟ್ಟಿಯಲ್ಲಿ 1 ಅಂಕಗಳ ಸೇರ್ಪಡೆಯೊಂದಿಗೆ 1-4 ಪಂದ್ಯಾಟ ಸಾಗ್ತಾ ಇದೆ. 1-4 ಮತ್ತೊಮ್ಮೆ ರಾಜಿತ್ ಅವರಿಂದ ತಡೆಗೋಡೆ 1 ಅಂಕದ ಸೇರ್ಪಡೆ. 5-1 ಪಂದ್ಯಾಟ ಸಾಗ್ತಾ ಇದೆ. 5-1
5-1ರಲ್ಲಿ ಪಂದ್ಯಾಟ ಸಾಗ್ತಾ ಇರ್ಬೇಕಾದ್ರೆ ಸರ್ವಿಸ್ ವಿಭಾಗದಲ್ಲಿ ಮತ್ತೆ ಷಣ್ಮುಗರವರು ಸರ್ವಿಸ್ನಲ್ಲಿ ಸಫಲತೆ. 1 ಅಂಕದ ಸೇರ್ಪಡೆಯೊಂದಿಗೆ 6-1ರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. 6-1. ಮತ್ತೆ ಮತ್ತೆ ಉತ್ತಮವಾದ ಎತ್ತಿಗೆ ಶಶಾಂಕ್ ಅವರಿಂದ ಎದ್ದನು ಬಿದ್ದನು, ಆದರೆ ಒಂದಂಕದ ಸೇರ್ಪಡೆಯೊಂದಿಗೆ 2-6ರಲ್ಲಿ ಅವು ಲೇಟ್ ಬನ್ನಿ ಫಸ್ಟ್ ಮನೋಜ. ಮತ್ತೆ ಮತ್ತೆ ಒಚ್ಚರಿ ಆಟ 1 ಅಂಕದ ಸೇರ್ಪಡೆ. ಮತ್ತೆ ತಂಡ ಲಯಕ್ಕೆ ಬಂದಿದೆ. 3-6ರಲ್ಲಿ ಪಂದ್ಯಾಟ. 3-6. ದರ್ಶನ್ ರವರ ಬಲವಾದ ಹೊಡೆತಕ್ಕೆ ತಡೆಗೋಡೆ ಇಲ್ಲ. 1 ಅಂಕದ ಸೇರ್ಪಡೆ. 7-3ರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. 7-3. 7-3. ಷಣ್ಮುಗರವರಿಂದ ಯಾವುದೇ ಉತ್ತರ ಇಲ್ಲ. 1 ಅಂಕದ ಸೇರ್ಪಡೆಗೆ 4-7ರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. 4-7. ಮತ್ತೊಮ್ಮೆ ಬಲವಾದ ಹೊಡೆತ, ಯಾವುದೇ ಉತ್ತರವಿಲ್ಲ. 1 ಅಂಕದ ಸೇರ್ಪಡೆಯೊಂದಿಗೆ 8-4ರಲ್ಲಿ ಪಂದ್ಯಾಟ. 4 ಅಂಕಗಳ ಮುನ್ನಡೆಯೊಂದಿಗೆ ಪಂದ್ಯಾಟ ಸಾಗ್ತಾ ಇದೆ. ಮತ್ತೊಮ್ಮೆ ಉತ್ತಮವಾದ ವಂಚನೆ ಆಟ, ಪ್ಲೇಸ್ಮೆಂಟ್. ಇದರೊಂದಿಗೆ 5-8 ಮುಖಾಂತರ ಪಂದ್ಯಾಟ ಸಾಗ್ತಾ ಇದೆ. 5-8. ಮನೀಶ್ ಅವರ ಬಲವಾದ ಹೊಡೆತ. ಮನೀಶ್ ಆಡಿದಲ್ಲಿ ಪಂದ್ಯಾಟ SKYC ಬಟ್ಟೆ ಕಡೆ ಬರಬಹುದು. 9-5ರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಮತ್ತೊಮ್ಮೆ ತಡೆಗೋಡೆ ಫಲತೆ. 1 ಅಂಕದ ಸೇರ್ಪಡೆಯೊಂದಿಗೆ ಬೆನ್ನಟ್ಟಿ ಬರ್ತಾ ಇದ್ದಾರೆ ಸರ್ಕಲ ತಂಡ. 6-9ರಲ್ಲಿ ರೊಂದಿಗೆ 1 ಅಂಕದ ಸೇರ್ಪಡೆ. ಮತ್ತೊಂದು 7-9ರಲ್ಲಿ 2 ಅಂಕದ ಮುನ್ನಡೆಯಲ್ಲಿ SKS ಬಟ್ಟೆ ಬೆನ್ನಟ್ಟಿ ಬರ್ತಾ ಇದ್ದಾರೆ. ಮತ್ತೆ 1 ಅಂಕದ ಸೇರ್ಪಡೆ. 10-7ರಲ್ಲಿ ಮನೀಶ್ ಅವರಿಂದ ಬಲವಾದ ಹೊಡೆತ. ಮನೀಶಿಗೆ ಒಡ್ಲಿಕ್ಕೆ ಮನಸ್ಸುಂಟು, ನೀವು ಬಿಟ್ಟು ಕೊಡಬೇಕು. ಮತ್ತೆ ಮನೀಶ್ ಅವರಿಂದ ವಿಫಲತೆ. 8-10ರಲ್ಲಿ ಬೆನ್ನಟ್ಟಿ ಬರ್ತಾ ಇದ್ದಾರೆ ಸರ್ಕಲ ತಂಡ. ಮತ್ತೊಮ್ಮೆ ದರ್ಶನ್ ಅವರಿಂದ ಬಲವಾದ ಹೊಡೆತ, ತಡೆಗೋಡೆ, ಬಲವಾದ ತಡೆಗೋಡೆ. 1 ಅಂಕದ ಸೇರ್ಪಡೆಯೊಂದಿಗೆ 9-10ರಲ್ಲಿ 1 ಅಂಕದ ಹಿನ್ನಡೆಯಲ್ಲಿ ಸರ್ಕಲ ತಂಡ. ಬೆನ್ನಟ್ಟಿ ಬರ್ತಾ ಇದ್ದಾರೆ. ಮತ್ತೊಮ್ಮೆ ವಂಚನೆ ಆಟ. ಮನೀಶ್ ಅವರಿಂದ ಬಲವಾದ ಹೊಡೆತ.
ಒಂದಂಕದ ಸೇರ್ಪಡೆಯೊಂದಿಗೆ 11-9 9-11. ಸರ್ವಿಸ್ನಲ್ಲಿ ವಿಫಲತೆ ಷಣ್ಮುಖ ಒಂದಂಕದ ಸೇರ್ಪಡೆಯೊಂದಿಗೆ 10-11. ಎರಡನೇ ಸೆಟ್ ಯಾರ ಕಡೆಗೆ? ಮತ್ತೆ ವಂಚನೆ ಆಟ. 11-11 ಸಮಾಬಲದಲ್ಲಿ. ಸಪೋರ್ಟಿಂಗ್ ಆಟಗಾರರು ದಯವಿಟ್ಟು ಜೆಸ್ ನಂಬರ್ 6 ವಾಟರ್ ಬಾಟಲ್, ಜೆಸ್ ನಂಬರ್ 3 ಸ್ವಲ್ಪ ಹಿಂದೆ ಬನ್ನಿ. ಮತ್ತೆ ಒಂದಂಕದ ಸೇರ್ಪಡೆ, ಮತ್ತೆ ಒಂದಂಕದ. ಯಾವುದೇ ಚರ್ಚೆಗೆ ಅವಕಾಶ ಇಲ್ಲ. ದಯವಿಟ್ಟು ಅಂಪೈರ್ ತೀರ್ಮಾನವನ್ನು ದಯವಿಟ್ಟು ಯಾವುದೇ ಚರ್ಚೆಗೆ ಅವಕಾಶ ಇಲ್ಲ. ಹನ್ನೆರಡು 11 ಒಂದಂಕದ ಮುನ್ನಡೆಯಲ್ಲಿ ಸರ್ಕಳ. ಯಾನು ಲಘು ಚರ್ಚೆಗೆ ಅವಕಾಶ ಇಲ್ಲ. ದಯವಿಟ್ಟು ಯಾರಾದರೂ ಕಪ್ತಾನ ಮಾತ್ರ ಮಾತಾಡಿ. ಅಂಪೈರ್ ತೀರ್ಮಾನವನ್ನು ದಯವಿಟ್ಟು ಗೌರವ. ದಯವಿಟ್ಟು ಆಟಗಾರರು ಯಾವುದೇ ಚರ್ಚೆಗೆ ಆಸ್ಪದವಿಲ್ಲ. ಅಂಪೈರ್ ತೀರ್ಮಾನವೇ ಅಂತಿಮವಾಗಿರುತ್ತದೆ. ದಯವಿಟ್ಟು ಆಟಗಾರರು ಯಾವುದೇ ಚರ್ಚೆಗೆ ಅವಕಾಶ ಇಲ್ಲ. ಚರ್ಚೆ ಮಾಡಿದ್ರು ಕಪ್ತಾನರು ಚರ್ಚೆ ಮಾಡಿ. ಎಲ್ಲ ಆಟಗಾರರು ದಯವಿಟ್ಟು ಅಂಪೈರ್ ತೀರ್ಮಾನಕ್ಕೆ ಅಂತಿಮವಾಗಿರುತ್ತದೆ. ದಯವಿಟ್ಟು ಆಟಗಾರರು ಯಾವುದೇ ಚರ್ಚೆಗೆ ಆಸ್ಪದವಿಲ್ಲ. ಜಾಸ್ತಿ ಚರ್ಚೆ ಮಾಡಬೇಡಿ ದಯವಿಟ್ಟು. ಈ ಚರ್ಚೆಯಲ್ಲಿ ಮತ್ತೆ ಗುಡುಗು ಸಿಡಿಲ್ಲ ಬರ್ಬೋದು. ಅನುಭವಿ ಅಂಪೈರ್ಗಳಿದ್ದಾರೆ, ತೀರ್ಪುಗಾರರೆಲ್ಲ ಇದ್ದಾರೆ. ದಯವಿಟ್ಟು ದಯವಿಟ್ಟು ಕಪ್ತಾನರಿಗೆ ಮಾತ್ರ ಚರ್ಚೆಗೆ ಅವಕಾಶವಿದೆ. ಸಂಘಟಕರು ಮತ್ತು ಕಪ್ತಾನರಿಗೆ ಮಾತ್ರ, ಸಂಘಟಕರು ಮತ್ತು ಕಪ್ತಾನರಿಗೆ ಮಾತ್ರ ಅವಕಾಶ. ದಯವಿಟ್ಟು ಎಲ್ಲರೂ ಓಕೆ ಸರ್. 11-12 ಪಂದ್ಯಾಟ ಸಾಗ್ತಾ ಇದೆ. ದಯವಿಟ್ಟು ಎರಡು ತಂಡಗಳು ಯಾರು ಆಟಗಾರರ ಅಂತರಲ್ಲಿ ಇತರ ವಿಚಾರ ಬಗ್ಗೆ ಚರ್ಚೆ ಮಾಡ್ಲಿಕ್ಕಿಲ್ಲ. ದಯವಿಟ್ಟು ಕ್ರೀಡಾ ಸ್ಪೋರ್ಟ್ಸ್ ಇಂದ ಒಂದು ಪಂದ್ಯಾಟವನ್ನು ರೀಸರ್ವ್ ಮಾಡಿ. ದಯವಿಟ್ಟು ರೀಸರ್ವ್. ರೀಸರ್ವ್ ಮಾಡಿ. ದಯವಿಟ್ಟು ಇತರ ಆಟಗಾರರು ದಯವಿಟ್ಟು ಸ್ವಲ್ಪ ಹಿಂದ್ಗಡೆ ಬನ್ನಿ. ನೆರಳಲ್ಲಿ ಕೂತ್ಕೊಳ್ಳಿ. ನೆರಳಲ್ಲಿ
ರಿಸರ್ವ್ನೊಂದಿಗೆ 12-11ರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. 12-11. ದಯವಿಟ್ಟು ಎರಡು ತಂಡಗಳು ಕ್ರೀಡಾ ಸ್ಫೂರ್ತಿಯಿಂದ ಈ ಪಂದ್ಯಾಟವನ್ನು ಮುಂದುವರಿಸಲು ನಮ್ಮನ್ನು ಸಹಕರಿಸಬೇಕೆಂದು ಕೇಳಿಕೊಂಡಿದ್ದಾರೆ. ಎರಡೂ ತಂಡಗಳು ರಿಸರ್ವ್ಗೆ ನಿರ್ಣಾಯಕರು ತೀರ್ಮಾನಿಸಿದ್ದಾರೆ. ಎರಡೂ ತಂಡಗಳು ಕ್ರೀಡಾ ಸ್ಫೂರ್ತಿಯಿಂದ ಈ ಪಂದ್ಯಾಟದಲ್ಲಿ ಭಾಗವಹಿಸಬೇಕು. ದಯವಿಟ್ಟು 12-11. ಒಂದು ಬದಿಯಲ್ಲಿ ಗುಡುಗಿನ ಅರ್ಪಟ ಕಾಣ್ತಾ ಇದೆ ನೋಡಿ. ಯಾವುದೇ ಕ್ಷಣದಲ್ಲಿ ಕೂಡ ಮಳೆ ಬರುವ ಸಂಭವ ಇದೆ. ಮಳೆ ಬರುವ ಹಾಗಿದೆ. ಭಾರ ಮನಸ್ಸು ಬಿಡ್ತಿದ್ದೀರಿ. 500 ರೂಪಾಯಿ ನಮ್ಮ ಹತ್ರ ಲೈವ್ ಉಂಟಾ? ಇಲ್ಲಲ್ಲ, ಲೈವ್ ನೋಡು ನೋಡು. ಇನ್ನು ಕೂಡ 3 ಪಂದ್ಯಾಟ ಸಾಗ್ಲಿಕ್ಕಿದೆ. ದಯವಿಟ್ಟು 3 ಪಂದ್ಯಾಟ ಸಾಗ್ಲಿಕ್ಕಿದೆ. 2 ಸೆಮಿಫೈನಲ್, 1 ಫೈನಲ್. ಆದಷ್ಟು ಬೇಗ ಪಂದ್ಯಾಟವನ್ನು ಆರಂಭಿಸಿದಲ್ಲಿ ಇತರ ಆಟಗಾರರು ಒಳಗೆ ಬನ್ನಿ, ಪಂದ್ಯಾಟವನ್ನು ನಡೆಸಿಕೊಳ್ಳಿ. ದಯವಿಟ್ಟು ಕ್ರೀಡಾ ಸ್ಫೂರ್ತಿಯಿಂದ ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. നാളെ നോക്കുന്നീ സ്ലോ മോഷനിൽ വെക്കുന്നത്. ಆದಷ್ಟು ಬೇಗ ಪಂದ್ಯಾಟವನ್ನು ಆರಂಭಿಸಬೇಕು. ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಊರಿನಲ್ಲಿ ಪಂದ್ಯಾಟವನ್ನು ಆಯೋಜನೆ ಮಾಡುವುದು ತಮಗೆ ಸಂಘಟಕರ ಕಷ್ಟ ತಿಳಿದಿರ್ತದೆ. ದಯವಿಟ್ಟು ಮೈಕದ ಲೇಕ ಕ್ಯಾಮರಾ ನಿಗಮನ ಬರ್ತವರ್ಪಣಂದು ಒಂಚೂರು ಬೇಗ ನಮ್ಮ ಸಹಕಾರಗೊಂಡ ನಮಕ್ಕಲೆಡ್ಡೆ ಓಕೆ, ಧನ್ಯವಾದಗಳು. ಅಲ್ಲಿ ಸಪೋರ್ಟಿಂಗ್ ಆಟಗಾರರು ದಯವಿಟ್ಟು ಸ್ವಲ್ಪ ಹಿಂದ್ಗಡೆ ಬನ್ನಿ. ಸಪೋರ್ಟಿಂಗ್ ಆಟಗಾರರು ಸ್ವಲ್ಪ ಹಿಂದ್ಗಡೆ ಸರಿ ದಯವಿಟ್ಟು. 11-12ರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. 11-12 12-11. ಮತ್ತೊಮ್ಮೆ ವಿರಾಮದ ಬಳಿಕ ಮತ್ತೊಮ್ಮೆ ಉತ್ತಮವಾದ ಮತ್ತೆ ಯಾರ ಮಡಿಲಿಕ್ಕೆ ಒಂದಿಗೆ ವಂಚನೆ ಆಟ ಮನೀಶ್ ಅವರಿಂದ 12-12 ಸಮಾಬಲದಲ್ಲಿ ಪಂದ್ಯಾಟ. ಬಲಿಷ್ಠ ಆಟಗಳನ್ನು ಹೊಂದಿರುವಂತಹ ತಂಡ ಒಂದು ಕಡೆ, ಟಕ್ಕರ್ ಕೊಡುವ ತಂಡ ಮತ್ತೊಮ್ಮೆ ವಂಚನೆ ಆಟಕ್ಕೆ ಪ್ರಯತ್ನ. ದರ್ಶನ ಬಲವಾದ ಹೊಡೆತ ಉತ್ತರವಿದೆ ಸರ್ಕಲ ಕಡೆಯಿಂದ. ಮತ್ತೊಮ್ಮೆ ಯಾರು ಮುಗಿಸ್ತಾರೆ ಪಂದ್ಯಾಟ? ಮತ್ತೊಮ್ಮೆ ಮನೀಶ್ ಅವರು ಒಂದಂಕದ ಮತ್ತೆ ಸೇರ್ಪಡೆಯೊಂದಿಗೆ 13-12ರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. 13-12ರಲ್ಲಿ ಇನ್ ಫೇವರ್ ಆಫ್ SKYC ಪಟ್ಟ. ಪ್ರಥಮ ಸೆಮಿಫೈನಲ್ಗಾಗಿ ಕರೆಯಲ್ಲಿ ಕೊಟ್ಟಿದ್ದೇವೆ ಶ್ರೀ ವಿಷ್ಣು ಕುಲದವರ ವರ್ಸಸ್
ಜನಪ್ರಿಯ ಸುಲಭ ತಮ್ಮ ಪೂರ್ವ ತಯಾರಿ ದಯವಿಟ್ಟು ಬಿ ಅಂಕಣದಲ್ಲಿ ತಯಾರು ಮಾಡಿಕೊಳ್ಳೋಕೆ ಪೂರ್ವ ತಯಾರಿ ದಯವಿಟ್ಟು ಆಟಗಾರರು ಬಿ ಅಂಕಣದಲ್ಲಿ ತಮ್ಮ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. 13ರ ಸಮಾಬಲದಲ್ಲಿ ಪಂದ್ಯಾಟ ಸಾಗ್ತಾ ಇದೆ. 13 ಏಜ್ ಯಾರ ಮಡಿಲಿಗೆ 2ನೇ ಸೆಟ್. ಮತ್ತೊಮ್ಮೆ ಮನೀಶ್ ಅವರಿಂದ ಇಲ್ಲ, ಅಂಕಣದಿಂದ ಹೊರಕ್ಕೆ. 14-13 14-13ರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಸೆಟ್ ಪಾಯಿಂಟ್ ಮತ್ತೊಮ್ಮೆ ಮನೀಶ್ ಮತ್ತೆ ವಿಫಲತೆ. ಇದರೊಂದಿಗೆ 2 ಸೆಟ್ಗಳೊಂದಿಗೆ ವಿಜಯಿಯಾಗಿ ಸೇರ್ಕಳ ತಂಡ ಸೆಮಿಫೈನಲ್